ಮುನಿರತ್ನಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಮುನಿರತ್ನ ಜಾಮೀನು ಅರ್ಜಿಯ ವಿಚಾರಣೆ ನ್ಯಾಯಾಧೀಶರು ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆ ಆಗಿದೆ. ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಮುನಿರತ್ನ. ಈಗ ಜಡ್ಜ್ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಾಲಾವಕಾಶವನ್ನ ಕೇಳಿದ್ದಾರೆ. ಒಂದು ದಿನ ಅವಕಾಶವನ್ನ ನ್ಯಾಯಾಧೀಶರು ನೀಡಿದ್ದಾರೆ. ಮುನಿರತ್ನ ಪರ ವಕೀಲ ಅಶೋಕ ಹಾರ್ನಳ್ಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪರಪ್ಪನ ಆಗ್ರಹಾರ ಜೈಲ್ಗೆ ಮುನಿರತ್ನ ಶಿಫ್ಟ್ ಆಗ್ತಾರೆ. ಪರಪ್ಪನ ಅಗ್ರಹಾರ ಜೈಲು ಒಂದು ರೀತಿನಲ್ಲಿ VVIP ಜೈಲ್ ಆಗ್ತಾ ಇದೆ. VIPಗಳೆಲ್ಲ ಅಲ್ಲಿ ಹೋಗಿ ಸೇರ್ಕೋತಾ ಇದ್ದಾರೆ ಅಂತ ಪರಿಸ್ಥಿತಿ. ಎನಿವೆ, ಮುನಿರತ್ನ ಅವ್ರಿಗೆ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗಿದೆ. ಮುನಿರತ್ನಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಮುನಿರತ್ನ ಜಾಮೀನು ಅರ್ಜಿಯ ವಿಚಾರಣೆ ನ್ಯಾಯಾಧೀಶರು ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆ ಆಗಿದೆ. ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಮುನಿರತ್ನ. ಈಗ ಜಡ್ಜ್ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಾಲಾವಕಾಶವನ್ನ ಕೇಳಿದ್ದಾರೆ. ಒಂದು ದಿನ ಅವಕಾಶವನ್ನ ನ್ಯಾಯಾಧೀಶರು ನೀಡಿದ್ದಾರೆ. ಮುನಿರತ್ನ ಪರ ವಕೀಲ ಅಶೋಕ ಹಾರ್ನಳ್ಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲ್ಗೆ ಮುನಿರತ್ನ ಶಿಫ್ಟ್ ಆಗ್ತಾರೆ. ಪರಪ್ಪನ ಅಗ್ರಹಾರ ಜೈಲು ಒಂದು ರೀತಿನಲ್ಲಿ VVIP ಜೈಲ್ ಆಗ್ತಾ ಇದೆ. VIPಗಳೆಲ್ಲ ಅಲ್ಲಿ ಹೋಗಿ ಸೇರ್ಕೋತಾ ಇದ್ದಾರೆ ಅಂತ ಪರಿಸ್ಥಿತಿ. ಎನಿವೆ, ಮುನಿರತ್ನ ಅವ್ರಿಗೆ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗಿದೆ. ಮುನಿರತ್ನಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಮುನಿರತ್ನ ಜಾಮೀನು ಅರ್ಜಿಯ ವಿಚಾರಣೆ ನ್ಯಾಯಾಧೀಶರು ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆ ಆಗಿದೆ. ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಮುನಿರತ್ನ. ಈಗ ಜಡ್ಜ್ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಾಲಾವಕಾಶವನ್ನ ಕೇಳಿದ್ದಾರೆ. ಒಂದು ದಿನ ಅವಕಾಶವನ್ನ ನ್ಯಾಯಾಧೀಶರು ನೀಡಿದ್ದಾರೆ. ಮುನಿರತ್ನ ಪರ ವಕೀಲ ಅಶೋಕ ಹಾರ್ನಳ್ಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲ್ಗೆ ಮುನಿರತ್ನ ಶಿಫ್ಟ್ ಆಗ್ತಾರೆ. ಪರಪ್ಪನ ಅಗ್ರಹಾರ ಜೈಲು ಒಂದು ರೀತಿನಲ್ಲಿ VVIP ಜೈಲ್ ಆಗ್ತಾ ಇದೆ. VIPಗಳೆಲ್ಲ ಅಲ್ಲಿ ಹೋಗಿ ಸೇರ್ಕೋತಾ ಇದ್ದಾರೆ ಅಂತ ಪರಿಸ್ಥಿತಿ. ಎನಿವೆ, ಮುನಿರತ್ನ ಅವ್ರಿಗೆ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗಿದೆ. ಮುನಿರತ್ನಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಮುನಿರತ್ನ ಜಾಮೀನು ಅರ್ಜಿಯ ವಿಚಾರಣೆ ನ್ಯಾಯಾಧೀಶರು ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆ ಆಗಿದೆ. ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಮುನಿರತ್ನ. ಈಗ ಜಡ್ಜ್ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಾಲಾವಕಾಶವನ್ನ ಕೇಳಿದ್ದಾರೆ. ಒಂದು ದಿನ ಅವಕಾಶವನ್ನ ನ್ಯಾಯಾಧೀಶರು ನೀಡಿದ್ದಾರೆ. ಮುನಿರತ್ನ ಪರ ವಕೀಲ ಅಶೋಕ ಹಾರ್ನಳ್ಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲ್ಗೆ ಮುನಿರತ್ನ ಶಿಫ್ಟ್ ಆಗ್ತಾರೆ. ಪರಪ್ಪನ ಅಗ್ರಹಾರ ಜೈಲು ಒಂದು ರೀತಿನಲ್ಲಿ VVIP ಜೈಲ್ ಆಗ್ತಾ ಇದೆ. VIPಗಳೆಲ್ಲ ಅಲ್ಲಿ ಹೋಗಿ ಸೇರ್ಕೋತಾ ಇದ್ದಾರೆ ಅಂತ ಪರಿಸ್ಥಿತಿ. ಎನಿವೆ, ಮುನಿರತ್ನ ಅವ್ರಿಗೆ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗಿದೆ. ಮುನಿರತ್ನಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಮುನಿರತ್ನ ಜಾಮೀನು ಅರ್ಜಿಯ ವಿಚಾರಣೆ ನ್ಯಾಯಾಧೀಶರು ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆ ಆಗಿದೆ. ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಮುನಿರತ್ನ. ಈಗ ಜಡ್ಜ್ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಾಲಾವಕಾಶವನ್ನ ಕೇಳಿದ್ದಾರೆ. ಒಂದು ದಿನ ಅವಕಾಶವನ್ನ ನ್ಯಾಯಾಧೀಶರು ನೀಡಿದ್ದಾರೆ. ಮುನಿರತ್ನ ಪರ ವಕೀಲ ಅಶೋಕ ಹಾರ್ನಳ್ಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲ್ಗೆ ಮುನಿರತ್ನ ಶಿಫ್ಟ್ ಆಗ್ತಾರೆ.
ಪರಪ್ಪನ ಅಗ್ರಹಾರ ಜೈಲು ಒಂದು ರೀತಿನಲ್ಲಿ ವಿವಿಐಪಿ ಜೈಲ್ ಆಗ್ತಾ ಇದೆ. ವಿಐಪಿಗಳೆಲ್ಲ ಅಲ್ಲಿ ಹೋಗಿ ಸೇರ್ಕೋತಾ ಇದ್ದಾರೆ ಅಂತ ಪರಿಸ್ಥಿತಿ. ಎನಿವೆ, ಮುನಿರತ್ನ ಅವ್ರಿಗೆ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗಿದೆ. ಮುನಿರತ್ನಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಮುನಿರತ್ನ ಜಾಮೀನು ಅರ್ಜಿಯ ವಿಚಾರಣೆ ನ್ಯಾಯಾಧೀಶರು ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆ ಆಗಿದೆ. ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಮುನಿರತ್ನ. ಈಗ ಜಡ್ಜ್ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಾಲಾವಕಾಶವನ್ನ ಕೇಳಿದ್ದಾರೆ. ಒಂದು ದಿನ ಅವಕಾಶವನ್ನ ನ್ಯಾಯಾಧೀಶರು ನೀಡಿದ್ದಾರೆ. ಮುನಿರತ್ನ ಪರ ವಕೀಲ ಅಶೋಕ ಹಾರ್ನಳ್ಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲ್ಗೆ ಮುನಿರತ್ನ ಶಿಫ್ಟ್ ಆಗ್ತಾರೆ. ಪರಪ್ಪನ ಅಗ್ರಹಾರ ಜೈಲು ಒಂದು ರೀತಿನಲ್ಲಿ ವಿವಿಐಪಿ ಜೈಲ್ ಆಗ್ತಾ ಇದೆ. ವಿಐಪಿಗಳೆಲ್ಲ ಅಲ್ಲಿ ಹೋಗಿ ಸೇರ್ಕೋತಾ ಇದ್ದಾರೆ ಅಂತ ಪರಿಸ್ಥಿತಿ. ಎನಿವೆ, ಮುನಿರತ್ನ ಅವ್ರಿಗೆ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗಿದೆ. ಮುನಿರತ್ನಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಮುನಿರತ್ನ ಜಾಮೀನು ಅರ್ಜಿಯ ವಿಚಾರಣೆ ನ್ಯಾಯಾಧೀಶರು ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆ ಆಗಿದೆ. ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಮುನಿರತ್ನ. ಈಗ ಜಡ್ಜ್ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಾಲಾವಕಾಶವನ್ನ ಕೇಳಿದ್ದಾರೆ. ಒಂದು ದಿನ ಅವಕಾಶವನ್ನ ನ್ಯಾಯಾಧೀಶರು ನೀಡಿದ್ದಾರೆ. ಮುನಿರತ್ನ ಪರ ವಕೀಲ ಅಶೋಕ ಹಾರ್ನಳ್ಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲ್ಗೆ ಮುನಿರತ್ನ ಶಿಫ್ಟ್ ಆಗ್ತಾರೆ. ಪರಪ್ಪನ ಅಗ್ರಹಾರ ಜೈಲು ಒಂದು ರೀತಿನಲ್ಲಿ ವಿವಿಐಪಿ ಜೈಲ್ ಆಗ್ತಾ ಇದೆ. ವಿಐಪಿಗಳೆಲ್ಲ ಅಲ್ಲಿ ಹೋಗಿ ಸೇರ್ಕೋತಾ ಇದ್ದಾರೆ ಅಂತ ಪರಿಸ್ಥಿತಿ. ಎನಿವೆ, ಮುನಿರತ್ನ ಅವ್ರಿಗೆ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗಿದೆ. ಮುನಿರತ್ನಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಮುನಿರತ್ನ ಜಾಮೀನು ಅರ್ಜಿಯ ವಿಚಾರಣೆ ನ್ಯಾಯಾಧೀಶರು ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆ ಆಗಿದೆ. ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಮುನಿರತ್ನ. ಈಗ ಜಡ್ಜ್ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಾಲಾವಕಾಶವನ್ನ ಕೇಳಿದ್ದಾರೆ. ಒಂದು ದಿನ ಅವಕಾಶವನ್ನ ನ್ಯಾಯಾಧೀಶರು ನೀಡಿದ್ದಾರೆ. ಮುನಿರತ್ನ ಪರ ವಕೀಲ ಅಶೋಕ ಹಾರ್ನಳ್ಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲ್ಗೆ ಮುನಿರತ್ನ ಶಿಫ್ಟ್ ಆಗ್ತಾರೆ. ಪರಪ್ಪನ ಅಗ್ರಹಾರ ಜೈಲು ಒಂದು ರೀತಿನಲ್ಲಿ ವಿವಿಐಪಿ ಜೈಲ್ ಆಗ್ತಾ ಇದೆ. ವಿಐಪಿಗಳೆಲ್ಲ ಅಲ್ಲಿ ಹೋಗಿ ಸೇರ್ಕೋತಾ ಇದ್ದಾರೆ ಅಂತ ಪರಿಸ್ಥಿತಿ. ಎನಿವೆ, ಮುನಿರತ್ನ ಅವ್ರಿಗೆ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗಿದೆ. ಮುನಿರತ್ನಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಮುನಿರತ್ನ ಜಾಮೀನು ಅರ್ಜಿಯ ವಿಚಾರಣೆ ನ್ಯಾಯಾಧೀಶರು ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆ ಆಗಿದೆ. ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಮುನಿರತ್ನ. ಈಗ ಜಡ್ಜ್ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಾಲಾವಕಾಶವನ್ನ ಕೇಳಿದ್ದಾರೆ. ಒಂದು ದಿನ ಅವಕಾಶವನ್ನ ನ್ಯಾಯಾಧೀಶರು ನೀಡಿದ್ದಾರೆ. ಮುನಿರತ್ನ ಪರ ವಕೀಲ ಅಶೋಕ ಹಾರ್ನಳ್ಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲ್ಗೆ ಮುನಿರತ್ನ ಶಿಫ್ಟ್ ಆಗ್ತಾರೆ. ಪರಪ್ಪನ ಅಗ್ರಹಾರ ಜೈಲು ಒಂದು ರೀತಿನಲ್ಲಿ ವಿವಿಐಪಿ ಜೈಲ್ ಆಗ್ತಾ ಇದೆ. ವಿಐಪಿಗಳೆಲ್ಲ ಅಲ್ಲಿ ಹೋಗಿ ಸೇರ್ಕೋತಾ ಇದ್ದಾರೆ ಅಂತ ಪರಿಸ್ಥಿತಿ. ಎನಿವೆ, ಮುನಿರತ್ನ ಅವ್ರಿಗೆ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗಿದೆ. ಮುನಿರತ್ನಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಮುನಿರತ್ನ ಜಾಮೀನು ಅರ್ಜಿಯ ವಿಚಾರಣೆ ನ್ಯಾಯಾಧೀಶರು ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆ ಆಗಿದೆ. ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಮುನಿರತ್ನ. ಈಗ ಜಡ್ಜ್ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಾಲಾವಕಾಶವನ್ನ ಕೇಳಿದ್ದಾರೆ.
ಒಂದು ದಿನ ಅವಕಾಶವನ್ನು ನ್ಯಾಯಾಧೀಶರು ನೀಡಿದ್ದಾರೆ. ಮುನಿರತ್ನ ಪರ ವಕೀಲ ಅಶೋಕ ಹಾರ್ನಹಳ್ಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪರಪ್ಪನ ಆಗ್ರಹಾರ ಜೈಲ್ಗೆ ಮುನಿರತ್ನ ಶಿಫ್ಟ್ ಆಗ್ತಾರೆ. ಪರಪ್ಪನ ಅಗ್ರಹಾರ ಜೈಲು ಒಂದು ರೀತಿಯಲ್ಲಿ VVIP ಜೈಲ್ ಆಗ್ತಾ ಇದೆ. VIPಗಳೆಲ್ಲ ಅಲ್ಲಿ ಹೋಗಿ ಸೇರ್ಕೋತಾ ಇದ್ದಾರೆ ಅಂತ ಪರಿಸ್ಥಿತಿ. ಎನಿವೆ, ಮುನಿರತ್ನ ಅವ್ರಿಗೆ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗಿದೆ.